ತುಂಬಾ ದಿನದ ನಂತರ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹಿಟ್ ಬೇಕಿತ್ತು ಅಂತ ಕಾಯ್ತಾ ಇದ್ರು. ಖುಷಿ ಆಗ್ತಿದೆ, ಎಲ್ಲ ಕೃಷ್ಣನ ಆಶೀರ್ವಾದ ಅನ್ಸುತ್ತೆ. ಆ ಸಕ್ಸಸ್ ಇಡೀ ಇಂಡಸ್ಟ್ರಿನ ಒಂಥರ ಖುಷಿ ಪಡಿಸುತ್ತೆ, ಒಂಥರ ಹುರಿದುಂಬಿಸುತ್ತೆ. ಆಫ್ಟರ್ ಲಾಂಗ್ ಟೈಮ್ ಅಲ್ಲ ಒಂದು ಸಾಂಗ್, ನಂದು ಅಂತಲ್ಲ, ಇಡೀ ಆಡಿಯೋ ಕಂಪನಿಯಲ್ಲಿ ಅವ್ರ ಆಡಿಯೋ ಇಂಡಸ್ಟ್ರಿಯಲ್ಲಿ ಒಂದು ಸಾಂಗ್ ಈ ಮಟ್ಟಕ್ಕೆ ಹೋಗಿದ್ದು ಕೇಳಿ 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 ಯಾಕೆ ಗೆಳೆಯರಿಬ್ಬರ ಎರಡು ಸಿನಿಮಾಗಳು ಸೂಪರ್ ಹಿಟ್. ನಮಗೆ ಹೇಗನ್ಸುತ್ತೆ ಅನ್ನೋದಕ್ಕಿಂತ ಒಟ್ಟಾರೆ ಒಂದು ಇಂಡಸ್ಟ್ರಿ ಆಗಿ ಎರಡು ಸಿನಿಮಾ ಗೆದ್ದಾಗ ಎಲ್ರಿಗೂ ಖುಷಿ ಆಗಿದೆ. ನಮ್ಗಿಂತ ಖುಷಿ ಇಡೀ ಇಂಡಸ್ಟ್ರಿಗೆ ಆಗಿದೆ. ನಿನ್ನಂತ 1000 ಜನ ದುಶ್ಮನ್ ಉಟ್ಕೊಂಡ್ರು ನನಗೆ ನೋವರಿ. ಹಾಯ್ ಹಲೋ ನಮಸ್ಕಾರ. ಕಳೆದ 2 ವರ್ಷದಿಂದ ರಾಜ್ಯಕ್ಕೆ ಬರಗಾಲ ಬಂದಿತ್ತು, ಮಳೆ ಬಂತು, ಡ್ಯಾಮ್ ತುಂಬಿತು, ಜನ ಎಲ್ಲ ಖುಷಿಯಾಗಿದ್ದಾರೆ. ಅದೇ ಥರ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಬರಗಾಲ ಇತ್ತು. ಈಗ ಗಣೇಶ್ ಸರ್ ಕೃಷ್ಣನ ರೂಪದಲ್ಲಿ ಬಂದರು. ಸೊ ಇದ್ದ ಬರ ಎಲ್ಲ ಹೋಗಿದೆ. ಕೃಷ್ಣ ಪ್ರಣಯ ಸಖಿ ಸೂಪರ್ ಹಿಟ್ ಆಗಿದೆ. ಸೊ ಗಣೇಶ್ ಸರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅವರ ಈ ಸಕ್ಸಸ್ ಹೇಗೆ ಅವ್ರಿಗೆ ಖುಷಿ ಕೊಟ್ಟಿದೆ, ಸೊ ಮತ್ತೆ ಏನೇನೆಲ್ಲ ಹೊಸ ಸಿನಿಮಾಗಳಿಗೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮಾತಾಡ್ಸೋಣ. ಗಣೇಶ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಕಂಗ್ರ್ಯಾಚುಲೇಷನ್ ಸರ್. ತುಂಬ ದಿನದ ನಂತರ, ಅಂದರೆ ಈಗ ಒಂದು ಗ್ಯಾಪ್ ಆಗಿತ್ತು, ಸಿನಿಮಾ ಇಂಡಸ್ಟ್ರಿಗೆ ಒಂದು ಹಿಟ್ ಬೇಕಿತ್ತು ಅಂತ ಕಾಯ್ತಾ ಇದ್ರು. ಆ ಹಿಟ್ ನಿಮ್ಮ ರೂಪದಲ್ಲಿ, ಕೃಷ್ಣನ ರೂಪದಲ್ಲಿ ಇಂಡಸ್ಟ್ರಿಗೆ ಸಿಕ್ಕಿದೆ. ಹೇಗೆ ಅನಿಸ್ತಿದೆ? ಖುಷಿ ಆಗ್ತಿದೆ, ಎಲ್ಲ ಕೃಷ್ಣನ ಆಶೀರ್ವಾದ ಅನಿಸುತ್ತೆ. ಎನಿ ಸಕ್ಸಸ್ ಆದಾಗ ತುಂಬ ನಾಟ್ ಓನ್ಲಿ ಆ ತಂಡಕ್ಕೆ ಮಾತ್ರ ಅಲ್ಲ, ಆ ಸಕ್ಸಸ್ಸು ಇಡೀ ಇಂಡಸ್ಟ್ರಿನ ಒಂಥರ ಖುಷಿ ಪಡಿಸುತ್ತೆ, ಒಂಥರ ಹುರಿದುಂಬಿಸುತ್ತೆ. ಆ 2 ವರ್ಷದಲ್ಲಿ ಏನಾಯಿತೋ, ಯಾಕೆ ಬರಲಿಲ್ವೋ ಅನ್ನೋದಕ್ಕಿಂತ ಈಗ ಬಂದಿದ್ದಾರಲ್ಲ, ಹೌದು, ಬರ್ತಿದ್ದಾರೆ, ಒಳ್ಳೆ ಕಂಟೆಂಟ್ ಕೊಟ್ಟರೆ, ಒಳ್ಳೆ ಸಿನಿಮಾ ಆದರೆ ಅನ್ನೋದೊಂದು ಉದಾಹರಣೆ ಆಗಿದೆ. ಆ್ಯಂಡ್ ಪ್ರೇಕ್ಷಕರು ಚಿತ್ರ ನೋಡೋಕ್ಕೆ ಬರ್ತಿಲ್ಲ ಅನ್ನೋದಕ್ಕಿಂತ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಬಂದೇ ಬರ್ತಾರೆ. ಸಾಂಗ್ಸ್ ಎಲ್ಲ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲ. ಹೌದು, ಸಾಂಗ್ಸು, ನಿಮಗೆ ಆ್ಯಕ್ಷನ್ನು, ಇವೆಲ್ಲ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು. ಮೊಬೈಲಲ್ಲಿ ನೋಡಿದ್ರೆ ಇಷ್ಟೇ ಅನಿಸುತ್ತೆ. ಥಿಯೇಟ್ರಲ್ಲಿ 5.1 7.1 ಆ ಸಾಂಗಲ್ಲಿ ನೀವು ಇಷ್ಟಪಡೋ ಲೈನ್ ಬಂದಾಗ, ತುಂಗೆಯು ಭದ್ರೆಯು ಚಿನ್ನಮ್ಮ ಚಿನ್ನಮ್ಮ ಅದೆಲ್ಲ ಬಂದಾಗ ಅದೊಂದು ಖುಷಿ ಬೇರೆ. ಸೊ ಆ ಖುಷಿಲಿದ್ದೀವಿ. ಸೊ ಸಿನಿಮಾದಲ್ಲಿ ಹೀರೋ ಎಂಟ್ರಿಗೆ ಅಥವಾ ಒಂದು ಸ್ಟಂಟ್ ಯಾವ್ದಾದ್ರು ನೋಡುವಾಗ ಜನ ಖುಷಿ ಪಡೋದು ನೋಡಿದ್ದೀವಿ. ಈ ಸಾಂಗ್, ಪರ್ಟಿಕ್ಯುಲರ್ ಸಾಂಗ್ ಬಂದಾಗ ಜಾಗ ಇರಲಿಲ್ಲ ಅನಿಸುತ್ತೆ ಥಿಯೇಟ್ರ್. ಇಲ್ಲ ಅಂದ್ರೆ ಅಲ್ಲೇ ಕೂತ್ಕೊಂಡೇ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ನನಗೆ ಈ ಎಕ್ಸ್ಪೀರಿಯನ್ಸ್ ಆಗಿದ್ದು ಅನಿಸುತ್ತಿದೆ. ಬಟ್ ಅದು ಒಂದು ಮೆಲೋಡಿ ಸಾಂಗ್, ವಿಷಲ್ ಹೌದು ಕೇಳ್ತಿದ್ವಿ. ಅದಾದಮೇಲೆ ಒಂದಷ್ಟು ನಮ್ಮದೇ ಒಂದಷ್ಟು ಎಲ್ಲ ಸಿನಿಮಾದಲ್ಲೂ ನಿಮ್ಮ ಸಾಂಗ್ಗಳು ಹಾಗೆ ಇರುತ್ತೆ. ಸೊ ಪರ್ಟಿಕ್ಯುಲರ್ ಪಾಯಿಂಟ್ ಮಾಡ. ಬಟ್ ಆಫ್ಟರ್ ಲಾಂಗ್ ಟೈಮ್ ಅಲ್ಲ ಒಂದು ಸಾಂಗ್, ನಂದು ಅಂತಲ್ಲ, ಹೌದು, ಇಡೀ ಆಡಿಯೋ ಕಂಪನಿಯಲ್ಲಿ ಅವ್ರ ಆಡಿಯೋ ಇಂಡಸ್ಟ್ರಿಯಲ್ಲಿ ಒಂದು ಸಾಂಗ್ ಈ ಮಟ್ಟಕ್ಕೆ ಹೋಗಿದ್ದು ಸುಮಾರು ವರ್ಷ ಆದಮೇಲೆ. ಮಿಲಿಯನ್ಸ್ ಗಟ್ಟಲೆ ರೀಲ್ಸ್ ಕೂಡ ಆಯಿತು ಸಾಂಗ್. ಸೊ ಅದಾದಾಗ ಅದು ನಂದೇ ಆಗಿದ್ದರಿಂದ ನನಗೆ ಇನ್ನೂ ಖುಷಿ. ಆ್ಯಂಡ್ ರೀಲ್ಸು ಕಮ್ಮಿ ಟೈಮಲ್ಲಿ ಇಟ್ ರೀಚ್ಡ್ ಲೈಕ್ ಎನಿಥಿಂಗ್. ಹೌದು, ಕೇಳಿ 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 ಯಾಕಡೆ ತಿರುಗು ಜೇನ ಧನಿಯೋ ಯಾವುದಕ್ಕಾದರೂ ಮೊನ್ನೆ ಯಾವುದೋ ರೀಲ್ ನೋಡಿದೆ ಸತೀಶ್ ಅವರೇ, ತುಳುಲಿದೆ, ಮಲಯಾಳಮಲ್ಲಿದೆ, ತಮಿಳಲ್ಲಿ ಮಾಡಿದ್ದಾರೆ, ತೆಲುಗಲ್ಲಿ, ಆಲ್ ಲ್ಯಾಂಗ್ವೇಜ್. ರೋಡ್ಗಳು ಹೆಂಗಿದೆ ಅದು ಮಾಡಿದ್ದಾರೆ. ಲಿರಿಕ್ಸ್ ಚೇಂಜ್ ಮಾಡಿದ್ದಾರೆ. ಲಿರಿಕ್ಸ್ ಚೇಂಜ್. ಸೊ ಇಟ್ ಶೋಸ್ ದ ರೀಚ್ ಆಫ್ ಸಾಂಗ್, ಪಾಪ್ಯುಲಾರಿಟಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಆ್ಯಂಡ್ ಅದು ಮಾಡೋದಲ್ಲ ಆಗೋದು. ಹೌದು, ಓಕೆ, ಇದು ಆಗಿದ್ದು.